ಕುಂಭಮೇಳ ಶುರುವಾಗ್ತಾ ಇದೆ. ಕುಂಭಮೇಳ ಅನ್ನೋ ಈ ಹೆಸರನ್ನ ನೀವು ಎಲ್ಲಾದ್ರೂ ಒಂದ್ ಕಡೆ ಕೇಳಿರ್ತೀರ. ನಿಮ್ಮ ಅಜ್ಜಿ ತಾತನ ಕಥೆಯಾಗಿರ್ಬೋದು, ಬುಕ್ಕಲ್ಲಾಗಿರ್ಬೋದು, ನ್ಯೂಸಲ್ಲಾಗಿರ್ಬೋದು, ಅಥವಾ ಇವಾಗಿರುವಂತ ಯೂಟ್ಯೂಬ್ ಆಗಿರ್ಬೋದು. ಮಹಾಕುಂಭ ಮೇಳಕ್ಕೆ ಸಕಲ ಸಿದ್ಧತೆಗಳು ಆಗಿದೆ. ಪ್ರಯಾಗ್ರಾಜ್ ಅಂತೂ ಮಧುವನ ಗಿತ್ತಿಯಂತೆ ಸಿಂಗಾರಗೊಂಡಿದೆ. ಈ ಬಾರಿ ಕುಂಭಮೇಳ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ದಲ್ಲಿ ಜನವರಿ 13ರಿಂದ ಫೆಬ್ರವರಿ 23 ತನಕ ನಡೀತಾ ಇದೆ. ಇವಾಗ ನಡೀತಿರುವಂತ ಕುಂಭಮೇಳದ ವಿಶೇಷತೆ ಏನಂತಂದ್ರೆ 144 ವರ್ಷಗಳಾದ್ಮೇಲೆ ಈ ಕುಂಭಮೇಳ ನಡೀತಾ ಇರೋದು. 1881ರಲ್ಲಿ ನಡೆದಿತ್ತು, ಇವಾಗ ನಡೀತಾ ಇದೆ 2025ರಲ್ಲಿ. ಈ ಕುಂಭಮೇಳ ಇಷ್ಟೊಂದು ಪ್ರಖ್ಯಾತಿ ಪಡೆದ ಕಾರಣ ಅಂತಂದ್ರೆ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಆಚರಣೆ. ಕೋಟಿ ಕೋಟಿ ಜನ ಬಂದು ಒಟ್ಟಿಗೆ ಒಂದೇ ಕಡೆ ಸೇರ್ತಾರೆ. ಅದು ದೇಶದೊಳಗಡೆಯಿಂದ ಆಗಿರ್ಬೋದು, ಹೊರಗಡೆಯಿಂದ ಆಗಿರ್ಬೋದು, ಕೋಟಿ ಕೋಟಿ ಜನ ಬಂದು ಒಂದೇ ಕಡೆ ಸೇರ್ತಾರೆ. 2019ರಲ್ಲಿ ಒಂದ್ಸರಿ ಇದೇ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆದಿರುತ್ತೆ. ಅಲ್ಲಿ ಹೆಚ್ಚು ಕಡಿಮೆ ಏನಿಲ್ಲ ಅಂತಂದ್ರು 24 ಕೋಟಿಗಿಂತ ಹೆಚ್ಚು ಜನ ಒಂದೇ ಕಡೆ ಸೇರಿರ್ತಾರೆ. 24 ಕೋಟಿ ಯೋಚನೆ ಮಾಡಿ. ಉತ್ತರ ಪ್ರದೇಶದ ಜನಸಂಖ್ಯೆನೇ 200 ಮಿಲಿಯನ್ ಇರೋದು. ಅಂದ್ರೆ ಇದೊಂದೇ ಜಾಗದಲ್ಲಿ 24 ಕೋಟಿ ಜನ ಸೇರ್ತಾರೆ ಅಂತಂದ್ರೆ ಯೋಚನೆ ಮಾಡಿ ಕುಂಭಮೇಳ ಎಷ್ಟು ದೊಡ್ಡದಿರ್ಬೋದು, ಎಷ್ಟು ದೊಡ್ಡ ಧಾರ್ಮಿಕ ಆಚರಣೆ ಇರ್ಬೋದು ಅಂತ. ಇಷ್ಟು ಜನ ಒಂದೇ ಕಡೆ ಸೇರ್ತು ಅಂತಂದ್ರೆ ಯಾವ ತರ ಇರ್ಬೋದು ಅಂತ. ಕುಂಭಮೇಳ ಒಂದು ಧರ್ಮದ ಆಚರಣೆ ಅಲ್ಲ, ಆಧ್ಯಾತ್ಮಿಕ ಕಡೆಗೆ ಹೋಗೋದಕ್ಕೆ ಇರುವಂತ ಒಂದೇ ಒಂದು ಬೆಸ್ಟ್ ದಾರಿ ಅಂತಂದ್ರೆ ಅದು ಕುಂಭಮೇಳ. ಬನ್ನಿ ಕುಂಭಮೇಳ ಯಾವ ತರ ಹುಟ್ಟು, ಅಲ್ಲಿ ಏನೇನ್ ನಡೆಯುತ್ತೆ, ಯಾವಾಗ ಶುರುವಾಗಿದ್ದು ಅಂತೆಲ್ಲ ತಿಳ್ಕೊಂಬರೋದ. ಕುಂಭಮೇಳದ ಇಷ್ಟನ್ನ ನಾವು ತಿಳಿತಾ ಹೋದಂತೆ ನಮ್ಗೆ ಕರ್ಕೊಂಡು ಹೋಗೋದು ಸಮುದ್ರ ಮಂಥನ. ಸಮುದ್ರ ಮಂಥನ ಕಥೆ ಎಲ್ರಿಗೂ ಗೊತ್ತೇ ಇರ್ಬೇಕು. ರಾಕ್ಷಸರು ಸ್ವರ್ಗಲೋಕಕ್ಕೆ ಹೋಗಿ ದೇವತೆಗಳನ್ನೆಲ್ಲ ಓಡಿಸಿ ರಾಕ್ಷಸರು ಸ್ವರ್ಗನ ಆಳೋದಕ್ಕೆ ಶುರು ಮಾಡಿದಾಗ ದೇವತೆಗಳೆಲ್ಲ ಸಾಕ್ಷಾತ್ ವಿಷ್ಣುವಿನ ಹತ್ರ ಹೋಗಿ ಕೇಳ್ಕೊತಾರೆ, ಈ ತರ ಆಗಿದೆ, ಸ್ವರ್ಗಲೋಕನೆಲ್ಲ ರಾಕ್ಷಸರು ಆಳ್ತಾ ಇದಾರೆ, ನಮ್ಮನ್ನ ಹೊರಗಡೆ ಓಡಿಸಿದಾರೆ ಅಂತ. ಅವಾಗ ವಿಷ್ಣು ಹೇಳ್ತಾರೆ, ವಿಷ್ಣು ಹತ್ರ ಹೋದಾಗ ಇವರೆಲ್ಲ, ನೀವು ಅಮೃತ ಕುಡಿದ್ರೆ ಅಜರಾಮರ ಆಗ್ತೀರಾ, ನಿಮ್ಗೆ ಅಮೃತ ಬೇಕು ಅಂತಂದ್ರೆ ಸಮುದ್ರ ಮಂಥನ ಮಾಡ್ಬೇಕು ಅಂತ ಹೇಳ್ತಾರೆ. ಅದು ಅವನ್ನ ಅಗ್ವಾಗಿ ಮಾಡ್ಕೊಂಡು ಒಂದು ಬೆಟ್ಟನ ಮಂತಾಗಿ ಮಾಡ್ಕೊಂಡು ಕೆಳಗಡೆ ವಿಷ್ಣುನೇ ಆಮೆ ಅವತಾರದಲ್ಲಿ ಸಮುದ್ರ ಮಂಥನ ಮಾಡ್ತಾರೆ. ಸಮುದ್ರ ಮಂಥನ ಮಾಡಿದಾಗ ಅದರಲ್ಲಿ ತುಂಬಾ ವಸ್ತುಗಳು ಉದ್ಭವಿಸ್ತವೆ. ಅದರಲ್ಲಿ ಅಮೃತನೂ ಇರುತ್ತೆ, ವಿಷನೂ ಇರುತ್ತೆ. ವಿಷ ಹೊರಗಡೆ ಬರ್ತಿದ್ದಂಗೆನೆ ಜಗತ್ತಿಗೆ ಏನೂ ಆಗ್ಬಾರ್ದು ಅಂತ ವಿಷನ ಶಿವ ಕುಡಿತಾನೆ. ಮತ್ತೆ ಅದ್ರ ಹಿಂದೆನೆ ಅಮೃತ ಬರುತ್ತೆ. ಅಮೃತನ ತಗೋಬೇಕು ಅಂದ್ಬಿಟ್ಟು ದೇವತೆಗಳು ಮತ್ತು ರಾಕ್ಷಸರು ಇಬ್ರು ಕಿತ್ತಾಡ್ತಿರ್ಬೇಕಾದ್ರೆ ವಿಷ್ಣು ಅವರ ಗರುಡ, ವಿಷ್ಣುವಿನ ವಾಹನ ಗರುಡಕ್ಕೆ ಹೇಳಿ ಆ ಅಮೃತದ ಕಳಸನ ಎತ್ಕೊಂಡು ಹೋಗ್ತಾರೆ. ಎತ್ಕೊಂಡು ಹೋಗ್ಬೇಕಾದ್ರೆ ಆ ಅಮೃತದ ಕಳಸದಿಂದ 4 ಹನಿ ಅಮೃತ ಕೆಳಗಡೆ ಬೀಳುತ್ತೆ. ಆ ಬಿದ್ದಿದ್ದ ಜಾಗನೇ ಹರಿದ್ವಾರ, ನಾಸಿಕ್, ಉಜ್ಜಯಿನಿ ಮತ್ತೆ ಪ್ರಯಾಗ್ರಾಜ್. ಅಮೃತ ಬಿದ್ದಂತ ಈ 4 ಜಾಗಗಳು ಕೂಡ ಮಹಾ ತೀರ್ಥವಾಗಿ ಬದಲಾಗುತ್ತೆ. ಈ ಅಮೃತನ ಗರುಡ ತಗೊಂಡೋಗ್ಬಿಡುತ್ತೆ. ಆದ್ರೆ ಅಮೃತನ ಕುಡಿಯೋದಿಕ್ಕೆ ದೇವತೆಗಳು ಮತ್ತು ರಾಕ್ಷಸರು 12 ದಿನಗಳ ಕಾಲ ಯುದ್ಧ ಮಾಡ್ತಾರೆ. ದೇವತೆಗಳ ಲೆಕ್ಕದಲ್ಲಿ 12 ದಿನ ಆದ್ರೆ ನಮ್ಮ ಮನುಷ್ಯರ ಜೀವನದ ಟೈಮ್ನಲ್ಲಿ ಅದು 12 ವರ್ಷ. ಅದೇ ಕಾರಣಕ್ಕೆ 12 ವರ್ಷಕ್ಕೊಂದ್ಸಲಿ ಕುಂಭಮೇಳ ನಡೆಯುತ್ತೆ. ಈ ಕುಂಭಮೇಳದಲ್ಲಿ ಸನ್ಯಾಸಿಗಳು, ಸಂತರು ಮತ್ತೆ ಅಘೋರಿಗಳು, ನಾಗಸಾಧುಗಳು ಇವರೆಲ್ಲ ಬರ್ತಾರೆ. ಇವ್ರ ಜೊತೆಗೇನೆ ನಮ್ಮ ನಾರ್ಮಲ್ ಮನುಷ್ಯರು ಕೂಡ ಒಂದಾಗೋದಕ್ಕೆ ಇರುವಂತ ಒಂದು ಬೆಸ್ಟ್ ಜಾಗ. ಕುಂಭಮೇಳ 4 ಜಾಗದಲ್ಲಿ ನಡೆಯುತ್ತೆ. ಅದರಲ್ಲಿ ಫಸ್ಟ್ ಒನ್ನು ಉತ್ತರ ಪ್ರದೇಶದ ಪ್ರಯಾಗ್ರಾಜ್. ಇಲ್ಲಿ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳು ಒಟ್ಟಿಗೆ ಸೇರುವಂತ ಈ ಜಾಗದಲ್ಲಿ ಕುಂಭಮೇಳ ನಡೆಯುತ್ತೆ. ಇದಕ್ಕೆ ಹೆಚ್ಚು ಮಹತ್ವ ಇದೆ ಈ ಜಾಗಕ್ಕೆ. ಇಲ್ಲಿ ಸರಸ್ವತಿ ನದಿ ಇಲ್ಲದೆ ಇದ್ರೂ ಅದು ಅಂತರ್ಮುಖಿ, ಅಂತಂದ್ರೆ ನೆಲದೊಳಗಡೆ ಬಂದು ಸೇರುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಕುಂಭಮೇಳ ನಡೆಯುವಂತ 2ನೇ ಜಾಗ ಹರಿದ್ವಾರ. ಇಲ್ಲಿ ಪವಿತ್ರ ಗಂಗಾ ನದಿ ಇರುವಂತ ತೀರದಲ್ಲಿ ಕುಂಭಮೇಳ ನಡೆಯುತ್ತೆ. ಇಲ್ಲಿ ಗಂಗಾ ಸ್ನಾನ ಮಾಡಿದ್ರೆ ನಮ್ಮ ಪಾಪಗಳೆಲ್ಲ ಹೋಗಿ ಪುಣ್ಯ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಕುಂಭಮೇಳ ನಡೆಯುವಂತ 3ನೇ ಜಾಗ ನಾಸಿಕ್. ನಾಸಿಕ್ನ ಗೋದಾವರಿ ನದಿ ತೀರದಲ್ಲಿ ಈ ಕುಂಭಮೇಳ ನಡೆಯುತ್ತೆ. ಇಲ್ಲೂ ಕೂಡ ಅನೇಕ ಧಾರ್ಮಿಕ ಆಚರಣೆಗಳು ಮತ್ತೆ ತೀರ್ಥ ಸ್ಥಾನ ಇದೆಲ್ಲ ಕೂಡ ನಡೆಯುತ್ತೆ. ಕುಂಭಮೇಳ ನಡೆಯುವಂತ 4ನೇ ಜಾಗ ಲಾಸ್ಟ್ ಒನ್ನು ಉಜ್ಜಯಿನಿ. ಉಜ್ಜಯಿನಿಯ ಸುಪ್ರ ನದಿಯ ತೀರದಲ್ಲಿ ಈ ಕುಂಭಮೇಳ ನಡೆಯುತ್ತೆ. ಈ ಜಾಗಕ್ಕೂ ಕೂಡ ಎಷ್ಟೇ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಗಳು ಇದಾವೆ. ಇಲ್ಲೂ ಕೂಡ ತೀರ್ಥ ಸ್ಥಾನ, ಇನ್ನು ಅನೇಕ ಆಚರಣೆಗಳು ನಡೀತವೆ. ಕುಂಭಮೇಳ ಈ 4 ಜಾಗದಲ್ಲಿ ಮೇನ್ ಆಗಿ ನಡೆಯೋದು.
ಮತ್ತೆ ಈ ಕುಂಭಮೇಳ ನಡೆಯೋದನ್ನ ಯಾವ ತರ ಡಿಸೈಡ್ ಮಾಡ್ತಾರೆ? ಟೈಮ್ ಯಾವ ತರ ಡಿಸೈಡ್ ಮಾಡ್ತಾರೆ? 12 ವರ್ಷಕ್ಕೊಂದ್ಸಲಿ ಆದ್ರೂನು ಟೈಮ್ ಯಾವ ತರ ಡಿಸೈಡ್ ಮಾಡ್ತಾರೆ ಅಂತಂದ್ರೆ, ಈ ಕುಂಭಮೇಳ ಯಾವಾಗ ನಡಿಬೇಕು, ಎಲ್ಲಿ ನಡಿಬೇಕು ಅಂತ ಡಿಸೈಡ್ ಮಾಡೋದು ಗ್ರಹಗಳು. ಹೌದು. ಈ ಗ್ರಹಗಳ ಮೇಲೆನೆ ಈ ಕುಂಭಮೇಳ ಯಾವಾಗ ನಡಿಬೇಕು, ಎಲ್ಲಿ ನಡಿಬೇಕು ಅಂತ ಡಿಸೈಡ್ ಮಾಡ್ತಾರೆ. ಗುರುಗ್ರಹ. ಗುರುಗ್ರಹ ಸೂರ್ಯನ ಸುತ್ತ ಒಂದು ರೌಂಡ್ ಹಾಕೋದಕ್ಕೆ 12 ವರ್ಷ ಹಿಡಿಯುತ್ತೆ. 12 ವರ್ಷಕ್ಕೆ ಒಂದ್ಸರಿ ಕುಂಭಮೇಳ ನಡೀತಾರೆ. ಗೃಹಗ್ರಹನೇ ಈ ಕುಂಭಮೇಳ ಯಾವ ತರ ನಡೆಯುತ್ತೆ, ಎಲ್ಲಿ ನಡೆಯುತ್ತೆ, ಯಾವಾಗ ನಡೆಯುತ್ತೆ ಅಂತ ಡಿಸೈಡ್. ಗುರುಗ್ರಹ ಸೂರ್ಯನ ಒಂದು ರೌಂಡ್ ಹಾಕ್ತಿದ್ದಂಗೆನೆ 12 ವರ್ಷ ಆಗುತ್ತೆ. 12 ವರ್ಷಕ್ಕೊಂದ್ಸಲಿ ಕುಂಭಮೇಳ ನಡೆಯುತ್ತೆ ಅಂತ ಗೊತ್ತಾಯ್ತು. ಆದ್ರೆ ಯಾವ ಟೈಮಿಂಗ್ ನಡೆಯುತ್ತೆ? ಹಿಂದೂ ಪಂಚಾಂಗದ ಪ್ರಕಾರ ಗುರುಗ್ರಹ ಸಿಂಹ ರಾಶಿಗೆ ಎಂಟ್ರಿ ಕೊಟ್ಟಾಗ ಈ ಕುಂಭಮೇಳ ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲಿ 4 ಹೇಳಿದ್ನಲ್ಲ, ಆ 4 ಪುಣ್ಯ ಕ್ಷೇತ್ರಗಳಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪ ಎಲ್ಲ ಹೋಗಿ ಒಳ್ಳೇದಾಗತ್ತೆ ಅನ್ನೋದು ಈ ಕುಂಭಮೇಳದಲ್ಲಿ ಏನ್ ಮಾಡ್ತಾರೆ? ಕುಂಭಮೇಳದಲ್ಲಿ ಪವಿತ್ರ ಸ್ಥಾನ ಇರುತ್ತೆ, ಗಂಗಾ ಆರತಿ ಇರುತ್ತೆ, ಮತ್ತೆ ಧಾರ್ಮಿಕ ಆಚರಣೆಗಳಿರ್ತವೆ, ಹೋಮ ನಡೆಯುತ್ತೆ, ಹವನ ನಡೆಯುತ್ತೆ, ಮತ್ತೆ ಕೆಲವೊಬ್ಬರಿಗೆ ಪಿಂಡ ಪ್ರದಾನ ಕೂಡ ನಡೆಯುತ್ತೆ. ಯಾವಾಗ್ಲೂ ನೋಡಕ್ಕೆ ಆಗದೆ ಇರುವಂತ ಸನ್ಯಾಸಿಗಳು, ಅಘೋರಿಗಳು ಮತ್ತೆ ನಾಗ ಸಾಧುಗಳನ್ನ ನೀವು ಈ ಜಾಗದಲ್ಲಿ ಈ ಟೈಮಲ್ಲಿ ಮಾತ್ರ ನೋಡ್ಬೋದು. ಈ ಬಾರಿ ಕುಂಭಮೇಳ ಉತ್ತರ ಪ್ರದೇಶದ ಪ್ರಯಾಗ್ರಾಜ್‌ನಲ್ಲಿ ನಡೀತಾ ಇದೆ. ನೀವೇನಾದ್ರೂ ಹೋಗ್ಬೇಕು ಅನ್ಕೊಂಡಿದ್ದೀರಾ ಅಂತಂದ್ರೆ ಹೋಗಿ ಧಾರ್ಮಿಕ ಆಚರಣೆಗಳಲ್ಲಿ ಭಾಗಿಯಾಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಇದೇ ರೀತಿ ವಿಡಿಯೋ ಬೇಕಂತಂದ್ರೆ ನಮ್ಮನ್ನ ಫಾಲೋ ಮಾಡ್ಕೊಳ್ಳಿ. ಸಾರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.